ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಭರತರ ಮೇಲೆ ಭರತ ತನ್ನ ಸೈನ್ಯ, ತನ್ನ ರಾಜ್ಯದ ಜನರು ಹಾಗೂ 3 ಜನ ತಾಯಂದಿರೊಂದಿಗೆ ಬಂದಾಗ ಅಷ್ಟು ದೊಡ್ಡ ಸೈನ್ಯವನ್ನು ನೋಡಿ ಗುಹ ಭರತ ಬಂದಿರುವಂಥದ್ದು ರಾಮನ ಭೇಟಿ ಆಗೋದಕ್ಕೋಸ್ಕರನ ಇಲ್ಲ ರಾಮನ ಸಂಹಾರಕ್ಕೋಸ್ಕರನ ನಾನು ತಿಳ್ಕೊಂಬರ್ತೀನಿ ಅನ್ನುವಂಥ ಒಂದು ಘಟ್ಟದಲ್ಲಿ ನಾನು ರಾಮಾಯಣವನ್ನು ಪೂರ್ತಿ ಮಾಡಿದ್ದೆ. ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಆತ ಸ್ವಲ್ಪ ಮಾಂಸವನ್ನು, ಹೂಗಳನ್ನು, ಧಾನ್ಯಗಳನ್ನು, ಕಂದಮೂಲಗಳನ್ನು ಗುಹ ತಗೊಂಡೋಗ್ತಾ ಇರೋದು. ಕಂದಮೂಲಗಳನ್ನು, ಜೇನನ್ನು ಇಟ್ಕೊಂಡು ಭರತ ಒಂದು ವಿಶ್ರಾಂತಿ ತಗೊಳ್ತಾ ಇರ್ತಾರೆ. ಒಂದು ಡೇರಾ ಅಂಥದ್ದು ಹಾಕಿಕೊಂಡು ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇರುವಂಥ ಗೃಹದ ಹತ್ರ ಹೋಗ್ತಾರಂತೆ. ಗುಹ ಬಂದಿರೋದನ್ನ ನೋಡಿರುವಂಥ ಸಮಂತ್ರ ಒಳಕ್ಕೆ ಹೋಗ್ಬಿಟ್ಟು ಭರತ ನೀನು ರಾಮ ಎಲ್ಲಿದ್ದಾನೆ ಅಂತಂತ ಹುಡುಕ್ತಾ ಇದೆಯಲ್ವಾ, ರಾಮ ಎಲ್ಲಿದ್ದಾನೆ ಅಂತ ಗುಹನಿಗೆ ಗೊತ್ತು. ರಾಮನಿಗೆ ಗುಹನ ಮೇಲೆ ವಿಪರೀತವಾಗಿರುವಂಥ ಪ್ರೀತಿ, ಹಾಗೆ ಗುಹನಿಗೂ ರಾಮನ ಮೇಲೆ ಅಪಾರವಾಗಿರುವಂಥ ಭಕ್ತಿ ಅಂತ ಹೇಳ್ತಿದ್ದಂಗೆ ಭರತ ಗುಹನನ್ನು ಒಳಗಡೆ ಕಳಿಸೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಆಗ ಒಳಗೆ ಬಂದಿರುವಂತಹ ಗುಹ ತಾನು ತೆಗೆದುಕೊಂಡು ಬಂದಿರೋ ಅಂಥದ್ದನ್ನೆಲ್ಲ ಅಲ್ಲಿ ಇಟ್ಟುಬಿಟ್ಟು ನೀನು ಈ ರಾಜ್ಯವನ್ನು ದಶರಥ ಮಹಾರಾಜರಿಂದ ಹೊಂದಿದ್ಯಾ, ಇನ್ನೊಂದಿನ ತೃಪ್ತಿ ಆಗಲಿಲ್ವಾ ಭರತ, ರಾಮನನ್ನು ಸಾಯಿಸೋದಕ್ಕೋಸ್ಕರ ಬಂದಿದ್ಯಾ, ಇಲ್ಲ ಅಂತಂದರೆ ರಾಮನನ್ನು ಭೇಟಿಯಾಗೋದಕ್ಕೋಸ್ಕರ ಬಂದಿದ್ಯಾ, ನನ್ನ ಮನಸ್ಸಿನಲ್ಲಿ ಶಂಕೆಯಾಗಿದೆ, ನಿಜ ಹೇಳು ಭರತ, ಯಾಕೆ ಬಂದಿದ್ಯಾ ಇಲ್ಲಿಗೆ ಅಂತ ಕೇಳ್ತಾರಂತೆ. ಆಗ ಭರತ ನೀನು ಅಂದಿರುವಂಥ ಮಾತಿನಿಂದ ನನಗೆ ದುಃಖ ಆಗ್ತಾ ಇದೆ. ಆದರೆ ನಿನ್ನ ಒಂದು ಮುಗ್ಧತೆ ನನಗೆ ಗೊತ್ತಾಗ್ತಾ ಇದೆ. ಇವ್ರಿಗೇನು ಓದಿರೋದಿಲ್ಲ, ಏನು ಗೊತ್ತಿಲ್ಲ, ಮುಗ್ಧವಾಗಿರುವಂಥ ಜನರು, ಅರಣ್ಯದಲ್ಲಿರುವಂಥವ್ರು. ಅದಕ್ಕೋಸ್ಕರನೇ ಇವರು ದೊಡ್ಡದಾಗಿ ತಲೆಗತ್ತಿಸ್ಕೊಳ್ಳಲಿಲ್ಲ. ಯಾರು? ಭರತ. ನಾನು ಈ ಗಂಗೆಯನ್ನು ದಾಟಿ ಭರತರು ಹೇಳ್ತಾ ಇದ್ದಾರಂತೆ ಗುಹನ ಹತ್ರ, ನಾನು ಈ ಗಂಗೆಯನ್ನು ದಾಟಿಬಿಟ್ಟು ಭಾರದ್ವಾಜ ಆಶ್ರಮಕ್ಕೆ ಹೋಗಿ ಆಶ್ರಮದ ಹತ್ತಿರ ಇರುವಂಥ ರಾಮನನ್ನು ಭೇಟಿ ಆಗೋದಕ್ಕೋಸ್ಕರ ಬರ್ತಾ ಇದ್ದೀನಿ ಅಂತ ಅಂತಾರಂತೆ. ಸರಿ, ನೀನು ರಾಮನನ್ನು ಭೇಟಿ ಆಗೋದಕ್ಕೋಸ್ಕರ ಬಂದಿದೆಯಲ್ವಾ, ಮತ್ತೆ ನಿನ್ನಿಂದ ಇಷ್ಟು ಜನ ಸೈನ್ಯ ಯಾಕೆ ಬಂದಿದೆ ಅಂತ ರಾಮನನ್ನು ಪ್ರಶ್ನಿಸ್ತಾರಂತೆ. ಇದು ಲಾಜಿಕ್ ಆಗಿರುವಂಥ ಒಂದು ವಿಷಯನೇ ಅಲ್ವಾ. ಯಾಕೆ ನೀವು ಅಣ್ಣನ ಭೇಟಿ ಆಗಬೇಕು ಅಂದರೆ ನೀನೊಬ್ಬನೇ ಬರಬಹುದಾಗಿತ್ತು, ಆದರೆ ಇಷ್ಟೊಂದು ಸೈನ್ಯವನ್ನು ಯಾಕೆ ಕರ್ಕೊಂಡ್ಬಂದಿದ್ಯಾ ಅಂತಂತಂದರೆ ಅಯೋಧ್ಯ ಪ್ರಜೆಗಳೆಲ್ಲರೂ ಬಂದು ರಾಮ ನೀವು ವಾಪಸ್ ಬರಬೇಕು ಅಂತಂದರೆ ಒಬ್ಬರು ಕೇಳಿದ್ರೇ ಇಲ್ಲ ಅನ್ನೋದಿಲ್ಲ, ಇನ್ನಿಷ್ಟು ಜನರ ಕೋರಿಕೆಯನ್ನು ರಾಮ ಇಲ್ಲ ಅನ್ನೋದಿಲ್ಲ. ಅದಕ್ಕೋಸ್ಕರ ಹಿಂದಿರುಗಿ ಬರ್ತಾರೆ ಅಂತ ಒಂದು ಚಿಕ್ಕ ಒಂದು ವಿಷಯಕ್ಕೋಸ್ಕರ ಇಷ್ಟು ಜನರನ್ನು ಕರ್ಕೊಂಡ್ಬಂದಿರ್ತಾರೆ ಭರತ. ಆಗ ಭರತ ಆಕಾಶದಷ್ಟು ನಿರ್ಮಲವಾಗಿರುವಂಥ ಮನಸ್ಸಿನಿಂದ, ಅಂದರೆ ಆಕಾಶದಷ್ಟು ನಿರ್ಮಲವಾಗಿರುವಂಥ ಮನಸ್ಸು ಅಂತ ವಾಲ್ಮೀಕಿ ಮಹರ್ಷಿಗಳು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಆಕಾಶಕ್ಕೆ ಭೇದ ಭಾವನೆ ಇರೋದಿಲ್ಲ. ಎಲ್ಲೋ ಸಮುದ್ರದಲ್ಲಿ ನೀರನ್ನು ಆವಿ ಮಾಡಿಕೊಂಡು ಮತ್ತೆಲ್ಲೋ ಮಳೆಯಾಗಿ ಸುರಿಸುತ್ತೆ ಆಕಾಶ. ಹಾಗೆ ತನ್ನಲ್ಲಿ ಏನು ಅಂತಂದರೆ ಇಲ್ಲಿ ಗುಹ ಎಲ್ಲೋ ಅರಣ್ಯದಲ್ಲಿ ಬೇಟೆ ಆಡುವಂಥ ಭಾಳ ಕಡಿಮೆ ಸ್ಥಾಯಿಯಲ್ಲಿರುವಂಥ ಒಂದು ವೃತ್ತಿಯಲ್ಲಿರುವಂಥವ್ರು, ಅದನ್ನು ನೋಡ್ತಾ ಇಲ್ಲ. ಆದರೆ ಭರತ ರಾಜಕುಮಾರ, ದಶರಥ ಮಹಾರಾಜರ ಮಗ, ಆದ್ರೂ ಅಹಂಕಾರಕ್ಕೆ ಹೋಗ್ದಲೆ, ಅಹಂಕಾರ ಅನ್ನುವಂಥದ್ದು ಕಿಂಚಿತ್ತಿಲ್ದಲೆ ಗುಹಾ ಕೇಳಿರುವಂಥ ಪ್ರಶ್ನೆಗೆ ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಸಮಾಧಾನ ಅನ್ನುವಂಥದ್ದು ಪರಮೇಶ್ವರ ನಮ್ಗೆ ಕೊಟ್ಟಿರುವಂಥ ಅತ್ಯಂತ ದೊಡ್ಡ ಉಡುಗೊರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಂತಂದರೆ ಇವಾಗ ರಾಮನನ್ನು ಭರತನನ್ನು
ಗುಹಾ ಭೇಟಿಯಾಗಿರೋದು ಒಂದೇ ಒಂದು ಸಮಯದಲ್ಲಿ. ನನ್ನ ಬಗ್ಗೆ ಈಗೆಲ್ಲ ತಪ್ಪೆಲ್ಲ ತಿಳ್ಕೊಂಡಿದ್ದಾರೆ ಅಂತಂತಂದು ಗುಹನ ಮೇಲೆ ಏನು ಜಗಳಕ್ಕೆ ಹೋಗ್ಬಾರ್ದು. ಯಾಕೆಂತಂದರೆ ನಮ್ಮನೆಯವ್ರಿಗೆ ನಮ್ಮ ಮನೆಯವ್ರ ಬಗ್ಗೆ ಗೊತ್ತಿರುತ್ತೆ. ಫಸ್ಟ್ ಭೇಟಿಯಲ್ಲಿ ಈ ಥರ ಅಪಾರ್ಥ ಮಾಡ್ಕೊಂಡಿದ್ದಾನೆ, ಇವನನ್ನು ಶಿಕ್ಷಿಸಿ ಅಂತಂತಂದು ಹೇಳುವಂಥ ಅಧಿಕಾರ ಭರತನಿಗಿತ್ತು. ಆದರೆ ಅಹಂಕಾರಕ್ಕೆ ಹೋಗಲಿಲ್ಲ. ಇಲ್ಲಿ ಮನುಷ್ಯರನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇದು ನಾವು ಮನುಷ್ಯರಿಗೆ ಇರಬೇಕಾಗಿರುವಂಥ ಒಂದು ಲಕ್ಷಣ. ಆ ಕಡೆ ಇರುವಂಥವರ ಒಂದು ಮನಸ್ಸನ್ನು ನಾವು ಅರ್ಥ ಮಾಡ್ಕೊಬೇಕು. ಅಪಾರ್ಥ ಮಾಡ್ಕೊಳೋದಕ್ಕೆ ಸಾಹಸವೆಷ್ಟು ಮೂರ್ಖತನ ಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕಾಶದಷ್ಟು ಏನು ಸಂಸ್ಕಾರ ಬೇಕು ಅಂತ ನಮ್ಮಲ್ಲಿ ಹೇಳ್ತಾ ಇರ್ತಾರೆ. ಆಗ ಭರತ ಹೇಳ್ತಿರಂತೆ, ಒಬ್ಬ ತಮ್ಮ ಅಣ್ಣನನ್ನು ರಾಜ್ಯಕ್ಕೋಸ್ಕರ ಸಾಯಿಸುವಂಥ ದುರಾಲೋಚನೆ ಯಾವತ್ತೂ ಬರದೇ ಇರಲಿ. ಒಬ್ಬ ತಮ್ಮ ಅಣ್ಣನನ್ನ ಬಗ್ಗೆ ಯಾವಾಗಾದರೂ ಆಲೋಚನೆ ಮಾಡಿದ್ರೆ ಅಣ್ಣನ ಕಾಲನ್ನು ಹಿಡಿದುಕೊಂಡು ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಮಾತ್ರ ಆಲೋಚಿಸುವಂಥ ಸೌಜನ್ಯ ನಿಲ್ಲಲಿ ಅಂತಂದು ಹೇಳ್ತಾರಂತೆ. ಈ ಭಾರತ ದೇಶದಲ್ಲಿ ಈ ಥರ ಇರಲಿ, ನಮ್ಮ ದೇಶದಲ್ಲಿ ಈ ಥರ ಇರಲಿ ಅಂತಂತಂದು ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಮನಸ್ಸಿನಲ್ಲೂ ಕೂಡ ರಾಮನಿಗೆ ದ್ರೋಹ ಚಿಂತನೆ ಬಂದಿಲ್ಲ ಭರತರು. ಈ ಮಾತನ್ನು ಕೇಳಿರುವಂಥ ಗುಹ ಅಂತರಂತೆ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವಂಥ ನಿನಗೆ ಚೆಲ್ಲುತ್ತಯ್ಯ. ಈ ಮಾತು ಹೇಳೋದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ನೀವಿಬ್ಬರು ಸೇರಿದ್ರೆ ನೋಡಿ ನಾನು ಬಹಳ ಸಂತೋಷ ಪಡ್ತೀನಿ. ಹತ್ತಿರ ಇದ್ದು ನಿಮ್ಮನ್ನು ಗಂಗಾ ತೀರವನ್ನು ದಾಟಿಸಿ ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತಂತಾರಂತೆ. ರಾಮ ಇಲ್ಲಿ ಮಲ್ಕೊಂಡು ಹೋಗಿದ್ದಾನಯ್ಯ. ನಾನು ತನ್ನ ಮೇಲೆ ಇರುವಂಥ ತನ್ನ ತಲೆ ಮೇಲೆ ಆಲದ ಮರದ ಹಾಲನ್ನು ಒಯ್ದಾಗ ಜಟೆಗಳನ್ನು ಧರಿಸ್ಬಿಟ್ಟು ನಾರ ಸೀರೆಗಳನ್ನು ಉಟ್ಕೊಂಡು ಹೋದ್ನಯ್ಯ ರಾಮ ಅಂತಾರಂತೆ. ಹೋದ್ನಯ್ಯ ರಾಮ ಅಂತದಂಗೆ ಯಾರು ಆ ದಿನ ಭರತ ರಾಮನ ಬಗ್ಗೆನೇ ಆಲೋಚನೆ ಮಾಡ್ತಾ ತನ್ನಿಂದ ರಾಮನಿಗೆ ಇಷ್ಟೊಂದು ಕಷ್ಟ ಬಂದಿದೆ ಅಂತ ದುಃಖ ಪಡ್ತಾ ಇದ್ದಾರಂತೆ. ದುಃಖಪಟ್ಟು ನಿದ್ದೆನೇ ಇರಲಿಲ್ವಂತೆ. ಯಾರಿಗೆ? ಭರತನಿಗೆ. ಶತ್ರುಘ್ನನಿಗೂ ನಿದ್ದೆ ಇರಲಿಲ್ವಂತ. ಆ ಸಮಯದಲ್ಲಿ ಗುಹನನ್ನು ಕರೆದ್ಬಿಟ್ಟು ನನಗೆ ರಾಮನ ಬಗ್ಗೆ ಏನಾದರೂ ಹೇಳು ಅಂತ ಕೇಳ್ತಾರಂತೆ. ಇದನ್ನು ವಿಚಿತ್ರ ಅಲ್ವಾ? ರಾಮನ ಜೊತೆ ಬೆಳೆದಿರುವಂಥ ಭರತ ಗುಹನನ್ನು ಕರೆದ್ಬಿಟ್ಟು, ಒಂದೇ ಒಂದು ಪರಿಚಯದಲ್ಲಿ ಇರುವಂಥ ಗುಹನನ್ನು ಕರೆದ್ಬಿಟ್ಟು ರಾಮನ ಬಗ್ಗೆ ಹೇಳು ಅಂತಂದರೆ ಆ ರಾಮನ ಮೇಲೆ ಅದೆಷ್ಟು ಭರತನಿಗೆ ಪ್ರೀತಿ, ಅಕ್ಕರೆ ಇದೆ, ಗೌರವ ಇದೆ, ಭಕ್ತಿ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಆಗ ಗುಹ ರಾಮ ಇಲ್ಲಿ ಬಂದುಬಿಟ್ಟು ಇಂಗುದಿ ವೃಕ್ಷದ ಕೆಳಗೆ ಕುತ್ಕೊಂಡಿದ್ದ. ಆಗ ನಾನು ಆತನಿಗೆ ಅನ್ನ ಮತ್ತು ಕಂದಮೂಲಗಳನ್ನು, ಜೇನನ್ನು ಮೊದಲಾಗಿರುವಂಥದ್ದನ್ನು ತಗೊಂಬಂದೆ. ಆಗ ರಾಮ ನಾನೊಬ್ಬ ಕ್ಷತ್ರಿಯ, ನಾನು ಒಬ್ಬರಿಗೆ ಕೊಡಬೇಕು, ಇತರರಿಂದ ತೆಗೆದುಕೊಳ್ಬಾರ್ದು. ಇದು ರಾಜಧರ್ಮ. ರಾಜಕುಮಾರ ಯಾರಿಗಾದ್ರೂ ದಾನ ಮಾಡಬೇಕು, ನಿನ್ನ ಹತ್ರ ನಾನು ತೆಗೆದುಕೊಳ್ಬಾರ್ದು ಅಂತ ಅದಕ್ಕೋಸ್ಕರನೇ ತಗೊಂಡಿಲ್ಲ ವಿನಃ ಗುಹ ಅಂಟಬಾರ್ದೇ ಇರುವಂಥವನು ಅವನು ಒಂದು ಬೇಟೆಗಾರ ಆಗಿದ್ದ, ಕಡಿಮೆ ಕುಲದಲ್ಲಿ ಹುಟ್ಟಿದ್ದ ಅಂತ ತಂದಿರುವಂಥದ್ದು ಸ್ವೀಕರಿಸಿಲ್ಲ ಅಂತಂತ ರಾಮನ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಗುಹ ಗಂಗಾ ತೀರವನ್ನು ದಾಟ್ತಾ ರಾಮ ಯಾರಿಗೆ? ಗುಹನನ್ನು ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಳ್ತಾರೆ. ಬಂದ ತಕ್ಷಣವೇ ಆಲಿಂಗನ ಮಾಡ್ಕೊಳ್ತಾರೆ. ನನ್ನ ಮೇಲೆ ಇಷ್ಟು ಪ್ರೀತಿ ಇದೆಯಲ್ವ, ಈ ಪ್ರೀತಿ ಸಾಕು ಅಂತಂತಂದು ಆಲಿಂಗನ ಮಾಡ್ಕೊಳ್ತಾರಂತೆ. ಆಗ ನಾವು ಒಬ್ಬರ ಹತ್ರ ತೊಗೊಬಾರ್ದು. ನಮ್ಮ ತಂದೆಗೆ ಇಷ್ಟವಾಗಿರುವಂಥ ಈ ಕುದುರೆಗಳಿಗೆ ಸ್ವಲ್ಪ ಹುಲ್ಲನ್ನು ಇಡಪ್ಪ, ಈ ಗಂಗಾ ಸ್ವಲ್ಪ ಅವು ಭಾಳ ಸುಸ್ತಾಗಿಬಿಟ್ಟಿದ್ದಾವೆ ಅಂತ ಹೇಳಿದ್ರಂತೆ. ಅಂತಂದರೆ ಆ ಕುದುರೆಗಳು ಹೋಗಬೇಕಾದ್ರೆ ರಾಮನನ್ನು ಬಿಟ್ಟು ಹೋಗ್ಲಾರ್ದಲ್ಲೇ ಕಣ್ಣೀರು ಸುರಿಸ್ತು ಅಂತ ಕೆಲವಷ್ಟು ಸಂಚಿಕೆಗಳ ಹಿಂದೆ ನಾನು ಹೇಳಿದ್ದೆ. ಅಂತಂದರೆ ತನಗೆ ಕಷ್ಟ ಬಂದಿದ್ರು ರಾಮ ಹತ್ಕೊಂಡು ಕೂತ್ಕೊಳ್ಳಲಿಲ್ಲ. ಏನಂತ ಅವರು ಡಿಪ್ರೆಷನಲ್ಲಿ ಇದು ಮಾಡ್ಬೋದಾಗಿತ್ತು. ನನಗೆ ಅಷ್ಟು ದೊಡ್ಡ ರಾಜ್ಯ ನಮ್ಮ ಚಿಕ್ಕಮ್ಮ ಷಡ್ಯಂತ್ರ ಮಾಡಿಬಿಟ್ಟು ನನ್ನನ್ನು ತಪ್ಪಿಸ್ಬಿಟ್ರು, ನನಗೆ ರಾಜ್ಯ ಬರಲಿಲ್ಲ, ಮತ್ತು ನಾನು ಇಲ್ಲಿ ಅರಮನೆಯಲ್ಲಿ
ಏನು ರೇಷ್ಮೆ ಇದಿರುವಂಥ ಮೆತ್ತದಾಗಿರುವಂಥ ಇದರಲ್ಲಿ ಏನು ಮಂಚದ ಮೇಲೆ ಮಲಗ್ತಾ ಇದ್ದೆ, ಪಂಚಭಕ್ಷ ಪರಮಾನ್ನಗಳನ್ನು ತಿಂತಾ ಇದ್ದೆ. ನನಗೆ ಕಾಲ್ಗೂ ಕೈಗೂ ಯಾರು ಸೇವಕರು ಇರ್ತಾ ಇದ್ರು. ಇಂಥವೆಲ್ಲ ಇಲ್ದಲೇ ಏನಾಗ್ಬಿಟ್ಟಿದೆ ಇವಾಗ, ಈ ಥರ ಆಗ್ಬಿಟ್ಟಿದೆಯಲ್ಲ, ನಾನು ಕಷ್ಟಕ್ಕೆ ಇದಾಗ್ಬಿಟ್ಟಿದ್ದೀನಿ. ಯಾರಾದರೂ ಸುಖ ಹೊಂದೋದಕ್ಕೆ ಮುಂದೆ ಬರ್ತಾರೆ ವಿನಃ ಕಷ್ಟದಲ್ಲಿ ಇದ್ದಾಗ, ತಮ್ಮ ಕಷ್ಟ ಬಂದಾಗ ತಮ್ಮ ಬಗ್ಗೆ ತಾವೇ ಆಲೋಚನೆ ಮಾಡ್ಕೊಳ್ತಾರೆ, ಪಕ್ಕದವ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಈವನ್ ನಾನು ಕೂಡ. ಆದರೆ ಬಾಯಿಲ್ಲದೆ ಇರುವಂಥ ಮೂಗು ಜಂತುಗಳು, ಕುದುರೆಗಳ ಬಗ್ಗೆ ಕೂಡ ರಾಮ ಆಲೋಚನೆ ಮಾಡಿದ್ದಾರೆ. ಆಗ ಅವಕ್ಕೆ ನೀರಿಟ್ಟು ಅವಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಡ್ರಿ ಅಂತ ಹೇಳ್ತಾರಂತೆ. ಆಗ ಸ್ವಲ್ಪ ಗಂಗೆಯ ನೀರನ್ನು ತೆಗೆದುಕೊಂಡು ಬಾರಯ್ಯ, ಆ ನೀರನ್ನು ಕುಡಿದು ಬಿಡ್ತೀನಿ ಅಂತ ಅಂತಾರೆ. ನಾನು ಗಂಗೆಯಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಂದು ಕೊಟ್ಟೆ. ಸೀತಾರಾಮರು ನೀರನ್ನು ಕುಡಿದ್ರು. ಉಳಿದಿರುವಂಥ ನೀರನ್ನು ಲಕ್ಷ್ಮಣ ಸ್ವಾಮಿ ಕಣ್ಣಿಗದ್ದುಕೊಂಡು ಕುಡಿದ್ರಯ್ಯ. ನಾನು ರಾಮನಿಗೋಸ್ಕರ ಹಂಸತೂಲಿಕಾ ತಲುಪದ ಮೇಲೆ ಮಲಕ್ಕುವಂತ ನಾನು ಮಂಚವನ್ನು ಏರ್ಪಾಟ್ ಮಾಡಿದ್ದೆ. ಆಗ ಆತ ನಾನು ಒಬ್ಬ ತಾಪಸಿಯಂತೆ ಬದುಕಬೇಕು ಅಂತ ಹೇಳಿಬಿಟ್ಟು ಲಕ್ಷ್ಮಣ ತೆಗೆದುಕೊಂಡು ಬಂದಿರುವಂಥ ಹುಲ್ಲಿನ ಮೇಲೆ ಮಲ್ಕೊಂಡ್ರು. ರಾಮ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಲಕ್ಷ್ಮಣ ಸೀತಾರಾಮರ ಪಾದಗಳನ್ನು ತೊಳೆದುಬಿಟ್ಟು ಒಂದು ಬಟ್ಟೆಯಿಂದ ಅವ್ರ ಪಾದಗಳನ್ನು ಒರೆಸ್ಬಿಡ್ತಾರೆ. ಆಗ ಸೀತಮ್ಮ ರಾಮನ ಭುಜದ ಮೇಲೆ ತಲೆ ಇಟ್ಕೊಂಡು ಮಲ್ಕೊಳ್ತಾರೆ. ನಾನು ಕಾವಲು ಕಾಯ್ತಾ ಇದ್ದೆ, ನೀನು ಹೋಗಿ ಮಲ್ಕೋ ಲಕ್ಷ್ಮಣ ಅಂತಂದರೆ ನನಗೆ ಹೇಗೆ ನಿದ್ದೆ ಬರುತ್ತೆ ಗುಹಾ? ಇಷ್ಟು ದಾರುಣವಾಗಿರುವಂಥ ಸನ್ನಿವೇಶವನ್ನು ನೋಡಿದ ನಂತರ ಅಂತ ನಿನ್ನ ತಮ್ಮನಾಗಿರುವಂಥ ಲಕ್ಷ್ಮಣ ಸ್ವಾಮಿ ಅತ್ತನಯ್ಯ, ಇಲ್ಲಿ ನೋಡು ಇದೇ ಹುಲ್ಲಿನ ಮೇಲೆ ಸೀತಾರಾಮರು ಮಲ್ಕೊಂಡಿದ್ರು ಅಂತ ಸೀತಾರಾಮರು ಮಲ್ಕೊಂಡಿರುವಂಥ ಹುಲ್ಲನ್ನು ಭರತನಿಗೆ ತೋರಿಸ್ತಾರೆ. ಇಲ್ಲಿ ಸೀತಮ್ಮ ತಾಯಿ ಎಷ್ಟು ಒಂದು ಗ್ರೇಟು ಅಂತ ಹೇಳಬೇಕು ಅಂತಂದರೆ, ಅಲ್ಲಿ ಅರಣ್ಯದ ಜನರೆಲ್ಲ ಬಂದಿರ್ತಾರೆ. ತಂದೆ ಮಾತುಗೋಸ್ಕರ ಹೆಂಡತಿ ಮತ್ತು ತಮ್ಮನ ಜೊತೆಯಲ್ಲಿ ಯಾರೋ ರಾಮ ಬಂದಿದ್ದಾನೆ, ಇಂಥ ಧರ್ಮನಿಷ್ಠರನ್ನು ನೋಡಬೇಕು ಅಂತ ಆ ಅರಣ್ಯದಲ್ಲಿ ಇರುವಂಥ ಸುತ್ತಮುತ್ತ ಇರುವಂಥ ಜನರೆಲ್ಲ ಇದ್ದಾರಂತೆ. ಮತ್ತು ಗುಹ ಇದ್ದಾನೆ, ಲಕ್ಷ್ಮಣ ಸ್ವಾಮಿ ಇದ್ದಾನೆ. ಇಷ್ಟೆಲ್ಲ ಜನರಿದ್ದಾಗ ಆ ಹುಲ್ಲಿನ ಮೇಲೆ ಸೀತಮ್ಮ ರಾಮನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೋಬೇಕು ಅಂತಂದರೆ ಆ ತಾಯಿಯ ಒಂದು ತ್ಯಾಗನಿರತೆಯನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತಲ್ವ. ಎಷ್ಟು ಗ್ರೇಟಪ್ಪ. ನಂತರ ಇಲ್ಲಿ ಏನು ಯಾರೂ ನಿದ್ದೆ ಹೋಗಲಿಲ್ವಂತೆ. ಸೀತಾರಾಮರು ಮಾತ್ರ ನಿದ್ದೆ ಹೋಗಿದ್ದಾರಂತೆ. ಯಾಕೆಂದರೆ ರಾಮನ ಮೇಲೆ ಪ್ರೀತಿಯಿಂದ. ಏನು ರಾಮನ ಮೇಲೆ ಪ್ರೀತಿ ಅಂತಂದರೆ, ಲಕ್ಷ್ಮಣ ಸ್ವಾಮಿಗೆ ಎಲ್ಲಾದರೂ ಈ ಗುಹ ನಮ್ಮ ಅಣ್ಣನ ಮೇಲೆ ಏನಾದರೂ ದಾಳಿ ಗೀಳಿ ಮಾಡಿಬಿಡ್ತಾನೇನೋ ಅಯೋಧ್ಯ ರಾಜ್ಯಕ್ಕೋಸ್ಕರ ಅಂತಂತ ಈತನಿಗೆ ಶಂಕೆ ಅಂತೆ. ನಂತರ ಗುಹನ್ಗೇನು ಶಂಕೆ ಅಂತೆ, ಈತ ರಾಜ್ಯಕ್ಕೋಸ್ಕರ ಅಣ್ಣನ ಹಿಂದೆ ಬಂದಿದ್ದಾನಲ್ವಾ, ಮಲ್ಕೊಂಡಾಗ ನಾವೆಲ್ಲರೂ ಮಲ್ಕೊಂಡಾಗ ರಾಮನನ್ನು ಲಕ್ಷ್ಮಣ ಏನಾದರೂ ಮಾಡಿಬಿಡ್ತಾನೇನೋ ಅಂತ ಗುಹನ್ಗೆ ಅನುಮಾನ ಅಂತೆ. ನಂತರ ಜನಪದರಿಗೆ ಇಷ್ಟು ಧರ್ಮಾತ್ಮ ಅಲ್ವಾ, ಗುಹ ಏನಾದರೂ ರಾಮನ್ ಮಾಡಿಬಿಡ್ತಾನೇನೋ ಅಂತ ಒಬ್ರಿಗೊಬ್ಬರು ಕಾವಲಿದಾರಂತೆ. ಶ್ರೀರಾಮಚಂದ್ರ ಪ್ರಭು ಅಂತಂದ್ರೆ ಮೂರ್ತಿ ಭವಿಸಿರುವಂಥ ಒಂದು ಪ್ರೇಮ ಮೂರ್ತಿ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅವರನ್ನು ಒಮ್ಮೆ ನೋಡಿದ್ರೆ ಸಾಕು, ಅಷ್ಟೊಂದು ಪ್ರೀತಿ ಹೊಕ್ಕಿಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟ್ನೇ ಭೇಟಿಯಲ್ಲಿ ಸ್ವಾಮಿ ಹನುಮಂತರಿಗೆ ರಾಮನ ಮೇಲೆ ಅಷ್ಟೊಂದು ಪ್ರೀತಿ ಹೋಗ್ಬಿಟ್ಟು ಆ ಮಹಾನ್ ಭಾವರಿಗೆ ಇವತ್ತಿಗೂ ರಾಮ ಅಂತಂದರೆ ಅಷ್ಟೊಂದು ಪ್ರೀತಿ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಭರತ ಸೀತಾರಾಮರು ಮಲ್ಕೊಂಡಿರುವಂಥ ಹುಲ್ಲಿನ ಹತ್ರ ಹೋಗಿ ನೋಡಿ ಒಂದು ಕಡೆ ಗಟ್ಟಿಯಾಗಿ ಹೊತ್ಕೊಂಡು ಹುಲ್ಲು ಭೂಮಿಯೊಳಗೆ ಹೊತ್ಕೊಂಡು ಹೋಗಿರೋದನ್ನ ನೋಡ್ತಾರಂತೆ. ಇದು ರಾಮ ಮಲ್ಕೊಂಡಿರುವಂಥ ಸ್ಥಳ ಅಂತ ಭರತ ಗ್ರಹಿಸ್ತಾರಂತೆ. ಹಾಗೆ ಸೀತಮ್ಮ ಮಲ್ಕೊಂಡಿರೋ ಕಡೆ, ಹುಲ್ಲಿನ ಮೇಲೆ ಮಲ್ಕೊಂಡಿರೋ ಕಡೆ ಬಂಗಾರದ ಒಂದು ಚಿಕ್ಕ ಇದು ಪೀಸ್ಗಳು ಹುಲಿಗೆ ಅಂಟ್ಕೊಂಡಿದೆಯಂತೆ. ಸೀತಮ್ಮ ಉಟ್ಕೊಂಡಿರುವಂಥ ರೇಷ್ಮೆ ಸೀರೆಯ
ಒಂದು ದಾರಗಳು ಆ ಹುಲಿಗೆ ಸುತ್ತಕೊಂಡಿದೆಯಂತೆ. ಎಲ್ಲೋ ರಾಜಭವನದಲ್ಲಿ ಮಲ್ಕೊಬೇಕಾಗಿರುವಂಥ ಸೀತಾರಾಮರು ಇಷ್ಟು ಜನ ಆಟವಿಕರು ನೋಡ್ತಾ ಇರಬೇಕಾದ್ರೆ ಹುಲ್ಲಿನ ಮೇಲೆ ಮಲಗಿದರೆ ಮಲ್ಕೊಳ್ಬೇಕಾಗಿ ಬಂದಿದೆ. ಇಷ್ಟೆಲ್ಲದಕ್ಕೂ ತಾನೇ ಕಾರಣ ಅಂತ ಭರತ ನೆಲದ ಮೇಲೆ ಬಿದ್ದುಬಿಟ್ಟು ಮೂರ್ಛೆ ಹೋಗ್ಬಿಡ್ತಾರಂತೆ. ಅಂತಂದರೆ ನಾನು ಸೀತಮ್ಮನ ಬಗ್ಗೆ ಹೇಳಿದ್ನಲ್ವ, ಇಷ್ಟೆಲ್ಲ ಜನ ಇದ್ರೂ ಒಂದು ಹೆಣ್ಣಾಗಿ ಅವರೆಲ್ಲರ ನಡುವೆ ಮಲ್ಕೊಂಡಿದ್ದಾಳೆ ಅಂತಂದರೆ ಆ ತಾಯಿ ಬಗ್ಗೆ ಎಷ್ಟು ನಮಗೆ ತ್ಯಾಗದ ಬಗ್ಗೆ ನಾವು ಅದೆಷ್ಟು ನಮಸ್ಕಾರ ಹಾಕ್ಕೋಬೇಕಾಗುತ್ತಲ್ವ. ಈ ತಾಯಿನೇ ಅರಣ್ಯವಾಸಕ್ಕೆ ಬರಲಿಲ್ಲ ಅಂತಂದರೆ ರಾಮನ ಒಂದು ಅವತಾರ ಪ್ರಯೋಜನನೇ ಆಗ್ತಾ ಇರಲಿಲ್ಲ. ನಂತರ ಭರತ ಈ ಕ್ಷಣದಿಂದ 14 ವರ್ಷಗಳು ನಾನು ಕೂಡ ರೇಷ್ಮೆ ಬಟ್ಟೆಗಳನ್ನು ಉಡೋದಿಲ್ಲ, ನಾರ ಸೀರೆಗಳನ್ನು ಉಟ್ಕೊತೀನಿ, ಜಟೆಗಳನ್ನು ಧರಿಸ್ತೀನಿ, ನಾನು ಕೂಡ ಕಂದಮೂಲಗಳನ್ನು ಜೇನನ್ನು ತಿಂತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ಕೂಡಲೇ ನಾರ ಸೀರೆಗಳನ್ನು ಧರಿಸ್ಬಿಟ್ಟು ಭರತ ಆ ದಿನ ರಾತ್ರಿ ರಾಮ ಮಲಗಿರೋ ಹತ್ರನೇ ಭೂಮಿ ಮೇಲೆ ಮಲ್ಕೊಳ್ತಾರಂತೆ. ಮಾರನೇ ದಿನ ಎದ್ದುಬಿಟ್ಟು ಆ ದಿನ ರಾತ್ರಿ ಲಕ್ಷ್ಮಣ ಮತ್ತು ಭರತ ಮತ್ತು ಶತ್ರುಘ್ನ ಮಾತಾಡ್ತಾನೆ ಇದ್ದಾರಂತೆ. ಭರತ 2 ಗಂಟೆಗೆ ಎದ್ದೋಳು, ಇನ್ನು ನಾವು ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಸಂಧ್ಯಾ ವಂದನೆ ಮಾಡಿಬಿಟ್ಟು ಹೊರಡೋಣಂತೆ ಅಣ್ಣನ ಭೇಟಿ ಆಗೋದಕ್ಕೆ ಅಂತ. ಅಣ್ಣ ನನಗೆ ನಿದ್ದೆ ಬಂದರೆ ಅಲ್ವಾ ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದೀನಿ, ಭಯಂಕರವಾಗಿರುವಂಥ ಆಲೋಚನೆ ಬರ್ತಾ ಇದೆ ನನಗೆ ಅಂತಂದು. ಒಂದು ಕಡೆ ಅಪ್ಪ ನೆನಪಾಗ್ತಾ ಇದ್ದಾರೆ, ಒಂದು ಕಡೆ ಅಣ್ಣ ಅತ್ತಿಗೆ ಲಕ್ಷ್ಮಣನ ನೆನಪಾಗ್ತಾ ಇದ್ದಾರೆ ಅಂತ ಶತ್ರುಘ್ನ ಮತ್ತು ಭರತ ಕೂತ್ಕೊಂಡು ಗೋಳಾಡ್ತಾ ಇದ್ರಂತೆ. ಮಾರನೇ ದಿನ ಹೊರಟು ಬಿಟ್ಟು ಎಲ್ಲರೂ ಮಾರನೇ ದಿನ ಎಲ್ಲರಿಗಿಂತ ಮುಂಚೆನೇ ಎಲ್ಲರೂ ಹೊರಟುಬಿಟ್ಟು ಹೊರಡ್ತಾರಂತೆ. ಸ್ವಲ್ಪ ದೂರ ಪ್ರಯಾಣ ಮಾಡಿದ್ಮೇಲೆ ಭಾರದ್ವಾಜ ಮಹರ್ಷಿಗಳ ಆಶ್ರಮಕ್ಕೆ ಸೇರ್ಕೊತಾರಂತೆ. ಭಾರದ್ವಾಜ ಮಹರ್ಷಿಗಳ ಆಶ್ರಮಕ್ಕೆ ಸೇರ್ಕೊಂಡಿರುವಂಥ ಶುಭಘಟ್ಟದಲ್ಲಿ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.